ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೊದಲನೇ ಸಾರಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ಇವತ್ತು ಕೂಡ ಒಂದು ಬ್ಯೂಟಿಫುಲ್ ಆಗಿರೋಂತಹ ಸಿಂಪಲ್ಲಾಗಿ ನಾರ್ಮಲ್ ಸೂಜಿಯಿಂದ ಹೇಗೆ ನಾವು ಈ ಥರ ಡಿಸೈನ್ನ ಮಾಡ್ಕೋಬೋದು ಅನ್ನೋದನ್ನು ನಾನು ಸಿಂಪಲ್ಲಾಗಿ ತೋರಿಸ್ಕೊಟ್ಟಿದ್ದೀನಿ. ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಕೊತೀನಿ. ಫಸ್ಟು ನಾನಿಲ್ಲಿ ಈ ಥರ ಬ್ಯಾಕ್ ನೆಕ್ಕನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ ನಾನು. ನೆಕ್ಸ್ಟು B7000 ಗ್ಲೂನ ಹಾಗೆಯೇ ಬಾಲ್ ಚೈನ್ನ ತಗೊಂಡಿದ್ದೀನಿ. ನೀಟಾಗಿ ಗ್ಲೂನ ಈ ರೀತಿ ಅಪ್ಲೈ ಮಾಡ್ಕೊಳ್ತಾ ಹೋಗಬೇಕು. ಗ್ಲೂ ಅಪ್ಲೈ ಮಾಡಿದ ನಂತರ ಬಾಲ್ ಚೈನ್ನ ಈ ರೀತಿ ನೀಟಾಗಿ ಸ್ಟ್ರೈಟಾಗಿ ಲೈನ್ ಮೇಲೇ ಈ ರೀತಿ ಸ್ಟಿಕ್ ಮಾಡ್ಕೊಳ್ಳಿ. ಸ್ಟಿಕ್ ಆದ ನಂತರ ನಾನಿಲ್ಲಿ 4mm ಬೀಡ್ಸನ್ನು ತಗೊಂಡಿದ್ದೀನಿ, ಗೋಲ್ಡನ್ ಬೀಡ್ಸು. ನಾರ್ಮಲ್ ಸೂಜಿ ದಾರನ ಈ ರೀತಿ ಪೋಣಿಸ್ಕೊಂಡು ಅದಕ್ಕೆ 4mm ಬೀಡ್ಸ್ನ ಈ ರೀತಿ ಪೋಣಿಸ್ಕೊಳ್ತಾ ನೀಟಾಗಿ ಸ್ಟಿಕ್ ಮಾಡ್ಕೊಳ್ತಾ ಬರಬೇಕು. ಸ್ವಲ್ಪ ಸ್ವಲ್ಪನೇ ಪೋಣಿಸ್ಕೊಳ್ಳಿ, ಒಂದೇ ಸರಿ ಅಷ್ಟು ಪೋಣಿಸ್ಕೊಂಡ್ರೆ ನೀಟಾಗಿ ಕುತ್ಕೊಳ್ಳಲ್ಲ. ಸ್ವಲ್ಪ ಒಂದು 6-7 ಮಣಿಗಳಷ್ಟು ಪೋಣಿಸ್ಕೊಂಡು ನೀಟಾಗಿ ಗ್ಲೂ ಅಗಲವಾಗಿ ಸ್ವಲ್ಪ ಅಪ್ಲೈ ಮಾಡಿಕೊಂಡು ಸ್ಟಿಕ್ ಮಾಡ್ಕೊಳ್ತಾ ಬನ್ನಿ. ಈ ರೀತಿ ನೀಟಾಗಿ ಅಪ್ಲೈ ಮಾಡಿಕೊಂಡು ಸ್ಟಿಕ್ ಮಾಡಿದ ನಂತರ ಮತ್ತೆ ಇನ್ನೂ ಒಂದು ಲೈನು ನಾನಿಲ್ಲಿ ಬಾಲ್ ಚೈನ್ ತಗೊಂಡು ಅದ್ರ ಪಕ್ಕದಲ್ಲೇ ಮತ್ತೆ ಈ ರೀತಿ ಗ್ಲೂನ ಅಪ್ಲೈ ಮಾಡಿಕೊಂಡು ಸ್ಟಿಕ್ ಮಾಡ್ಕೊಳ್ತಿದ್ದೀನಿ. ಈ ರೀತಿ ನೀಟಾಗಿ ಅದರ ಪಕ್ಕದಲ್ಲೇ ಸ್ಟಿಕ್ ಮಾಡ್ಕೊಳ್ತಾ ಹೋಗಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ, ಫಿನಿಶಿಂಗು ಕೂಡ ಪರ್ಫೆಕ್ಟಾಗಿ ಬಂದಿದೆ ಮತ್ತು ತುಂಬಾ ಚೆನ್ನಾಗಿ ಗ್ಲೂ ಸ್ಟಿಕ್ ಆಗುತ್ತೆ. ಯಾಕಂದರೆ ನಾರ್ಮಲ್ ಫ್ಯಾಬ್ರಿಕ್ ಗ್ಲೂ ತುಂಬ ಟೈಮ್ ತಗೊಳ್ಳುತ್ತೆ, ಬಟ್ ನೀವು B7000 ತೊಗೊಂಡ್ರೆ ಬೇಗನೆ ಸ್ಟಿಕ್ ಆಗುತ್ತೆ ಮತ್ತು ಸ್ಟಿಫಾಗಿ ಇಟ್ಕೊಳ್ಳುತ್ತೆ. ನೆಕ್ಸ್ಟು ನಾನಿಲ್ಲಿ ಮಾರ್ಕಿಂಗ್ ಟೇಪ್ನ ತೊಗೊಂಡು ಮೇಲ್ಗಡೆಯಿಂದ ಒಂದು 1/4 ಇಂಚ್ ಬಿಟ್ಟು 1/4 ಇಂಚ್ ನೋಡಿ 1/4 ಇಂಚ್ ಬಿಟ್ಟು ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಈ ಡಿಸೈನ್ ಸೈಡಿಂದ ಕೂಡ 1/4 ಇಂಚು, ಮೇಲ್ಗಡೆಯಿಂದನೂ 1/4 ಇಂಚ್ ಬಿಟ್ಟು ಒಂದು ಮಾರ್ಕ್ ಮಾಡ್ಕೋಬೇಕು. ನಂತರ ಮಾರ್ಕ್ ಆದ ನಂತರ ಆ ಫಸ್ಟು ಪಾಯಿಂಟಿಂದ ಅರ್ಧ ಇಂಚ್ಗಿಂತ 1 ಪಾಯಿಂಟ್ ಜಾಸ್ತಿ ನೋಡಿ, ಈ ಥರ ಅರ್ಧ ಇಂಚ್ಗಿಂತ 1 ಪಾಯಿಂಟ್ ಜಾಸ್ತಿ ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ತಾ ಹೋಗಬೇಕು. ಎಲ್ಲ ಪಾಯಿಂಟ್ನು ಅಷ್ಟೇ ಅರ್ಧ ಇಂಚ್ ಆದ ನಂತರ ಒಂದು ಗೆರೆ ಬರುತ್ತಲ್ಲ ಅಷ್ಟಕ್ಕೆ ಮಾಡ್ಕೋಬೇಕು. ನೆಕ್ಸ್ಟ್ ನಾನಿಲ್ಲಿ ರೆಡ್ ಕಲರು ರೌಂಡ್ ಶೇಪ್ ಕುಂದನ್ ತಗೊಂಡಿದ್ದೀನಿ. ಎಲ್ಲೆಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನೋ ಅಲ್ಲಿಗೆ ನೀಟಾಗಿ ಗ್ಲೂ ಅಪ್ಲೈ ಮಾಡಿಕೊಂಡು ಕುಂದನ್ಸ್ನ ಸ್ಟಿಕ್ ಮಾಡ್ಕೊಳ್ಳಿ. ಇದು ಸ್ಟಿಕ್ ಆದ ನಂತರ ನಾನಿಲ್ಲಿ 3mm ಬೀಡ್ಸ್ ತೊಗೊಂಡಿದ್ದೀನಿ. ಇಲ್ಲಿ ಮೊದಲು 4mm ತೊಗೊಂಡಿದ್ದೆ, ಅದಕ್ಕಿಂತ ಒಂದು ಸೈಜ್ ಕಡಿಮೆ 3mm. ಹಾಗೆಯೇ ಶುಗರ್ ಬೀಡ್ಸ್ ಕೂಡ ತೊಗೊಂಡಿದ್ದೀನಿ. ಮತ್ತು ನಾರ್ಮಲ್ ಸೂಜಿ ದಾರ ತಗೊಂಡು ಕುಂದನ್ ಸುತ್ತ ನಾನು ಇಲ್ಲಿ ತೋರಿಸಿರೋ ರೀತಿ
ಒಂದು 3mm ಬೀಡ್ಸು ಹಾಗೆಯೇ ಒಂದು ಶುಗರ್ ಬೀಡ್ಸನ್ನು ನಾನಿಲ್ಲಿ ಹೇಗೆ ತೋರಿಸಿದ್ದೀನೋ ಅದೇ ರೀತಿ ನೀಟಾಗಿ ಕುಂದನ್ ಸುತ್ತಲೂ ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ ನೀವು. ಫಸ್ಟ್ ಆಪೋಸಿಟ್ ಸೈಡಲ್ಲಿ ಹಾಕ್ಕೊಳ್ಳಿ, ಅವಾಗ ಮಧ್ಯ ಗ್ಯಾಪಲ್ಲಿ ಫಿಲಪ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ನಮಗೆ. ಒಂದು ಕಡೆಯಿಂದ ಮಾಡ್ತಾ ಬಂದರೆ ವ್ಯತ್ಯಾಸ ಆಗ್ಬೋದು, ಅದಕ್ಕೆ ಆಪೋಸಿಟ್ ಸೈಡಲ್ಲಿ ಈ ರೀತಿ 4 ಡೈರೆಕ್ಷನಲ್ಲಿ ಒಂದೊಂದು ಮಣಿ ಫಸ್ಟ್ ಸ್ಟಿಚ್ ಮಾಡಿಕೊಂಡು ನೆಕ್ಸ್ಟ್ ಅದ್ರ ಮಧ್ಯ ಫಿಲಪ್ ಮಾಡ್ಕೊಳ್ತಾ ಬಂದರೆ ಚೆನ್ನಾಗಾಗತ್ತೆ. ನೋಡಿ ಈ ರೀತಿ ನೀಟಾಗಿ ಸ್ಟಿಚ್ ಮಾಡ್ಕೊಳ್ತಾ ಬಂದರೆ ರೌಂಡ್ ಶೇಪ್ ಕರೆಕ್ಟಾಗಿ ಬರುತ್ತೆ ನಿಮಗೆ. ಫಸ್ಟ್ ಆಪೋಸಿಟ್ ಸೈಡ್ನಲ್ಲಿ ಮಾಡ್ಕೊಳ್ಳಿ. ಈ ರೀತಿ ಎಲ್ಲ ಕಡೆ ಆದ ನಂತರ ಕೊನೆಯಲ್ಲಿ ಕೆಳಗಡೆ ಒಂದು ನಾಟ್ ಹಾಕ್ಕೊಳ್ಳಿ. ಅದೇ ಥರ ಎಲ್ಲ ಸ್ಟೋನ್ಸಿಗೂ ಮಾಡ್ಕೊಳ್ತಾ ಬನ್ನಿ. ಕೊನೆಯದಾಗಿ ನೋಡಿ ಫಿನಿಶಿಂಗು ತುಂಬ ಚೆನ್ನಾಗಿ ಬರುತ್ತೆ. ಸೇಮ್ ನೀವು ಆರಿ ವರ್ಕ್ ನೀಡ್ಲಲ್ಲಿ ಹೇಗೆ ಮಾಡ್ತೀರೋ ಅದೇ ಥರ ಬಂದಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ನೀವು ದಯವಿಟ್ಟು ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ಹಾಗೆಯೇ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಇನ್ನೂ ಒಳ್ಳೆ ಗ್ರ್ಯಾಂಡ್ ಡಿಸೈನು, ಹ್ಯಾಂಡ್ ಡಿಸೈನ್ಗಳನ್ನ ಜಾಸ್ತಿ ತೋರಿಸ್ತೀನಿ ಇನ್ನು ಮುಂದಿನ ವಿಡಿಯೋಗಳಲ್ಲಿ. ಎಲ್ಲ ಥರ ವಿಡಿಯೋಗಳನ್ನು ತೋರಿಸ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು.